ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಅಧ್ಯಾಯ 3 ಅಭ್ಯಾಸ 3.2 ಮೊದಲನೇ ಪ್ರಶ್ನೆ. ಈ ಕೆಳಗಿನವುಗಳನ್ನು ಬಿಡಿಸಿ. ಮೊದಲನೇ ಪ್ರಶ್ನೆ, 54,398 ಪ್ಲಸ್ 24,897 ಮೈನಸ್ 39,486. ಇಲ್ಲಿ ನಾವು ಮೊದಲು ಎರಡು ಸಂಖ್ಯೆಗಳನ್ನು ಕೂಡಿಸಿ ಬಂದಂತಹ ಉತ್ತರದಿಂದ ಮೂರನೇ ಸಂಖ್ಯೆಯನ್ನು ಕಳೆಯೋಣ. 54,398 ಪ್ಲಸ್ 24,897. 8 ಪ್ಲಸ್ 7 15, 9 ಪ್ಲಸ್ 9 18 ಪ್ಲಸ್ 1 19, 3 ಪ್ಲಸ್ 8 11 ಪ್ಲಸ್ 1 12, 4 ಪ್ಲಸ್ 4 8 ಪ್ಲಸ್ 1 9, 5 ಪ್ಲಸ್ 2 7, 79,295. ಈಗ 79,295ರಿಂದ ಮೂರನೇ ಅಂಕಿಯನ್ನು ಕಳೆಯೋಣ. ಮೂರನೇ ಅಂಕಿ 39,486. ಇಲ್ಲಿ 5ರಿಂದ 6 ಕಳೆಯಲು ಸಾಧ್ಯವಿಲ್ಲ, ಆದ್ದರಿಂದ ನಾವು ಪಕ್ಕದಿಂದ ಒಂದು ಅಂಕಿಯನ್ನು ಕೊಡೋಣ. 15 ಮೈನಸ್ 6 ಈಕ್ವಲ್ಸ್ ಟು 9. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದರಿಂದ 8 ಉಳಿತು. 8 ಮೈನಸ್ 8 0. ಇಲ್ಲಿ 2ರಿಂದ 4 ಕಳೆಯಲು ಸಾಧ್ಯವಿಲ್ಲ, ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ. 12 ಮೈನಸ್ 4 8. ಇಲ್ಲಿ 8 ಉಳಿಯಿತು, ಪಕ್ಕದಿಂದ ಒಂದು ಅಂಕಿಯನ್ನು ತೆಗೆದುಕೊಳ್ಳೋಣ. 18 ಮೈನಸ್ 9 ಇಲ್ಲಿ ಒಂದು ಅಂಕಿಯನ್ನು ನಾವು ಪಕ್ಕದ ಸಂಖ್ಯೆಗೆ ಕೊಟ್ಟಿದ್ದರಿಂದ 6 ಉಳಿಯಿತು. 6 ಮೈನಸ್ 3 39,809. ಎರಡನೇ ಪ್ರಶ್ನೆ, 43,618 ಪ್ಲಸ್ 6,382 ಮೈನಸ್ 29,467. ಇಲ್ಲಿ ಮೊದಲನೇ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಬಂದಂತಹ ಉತ್ತರದಿಂದ ಮೂರನೇ ಸಂಖ್ಯೆಯನ್ನು ಕಳೆಯೋಣ. 8 ಪ್ಲಸ್ 2 10, 8 ಪ್ಲಸ್ 1 9 ಪ್ಲಸ್ 1 10, 6 ಪ್ಲಸ್ 3 9 ಪ್ಲಸ್ 1 10, 6 ಪ್ಲಸ್ 3 9 ಪ್ಲಸ್ 1 10, 4 ಪ್ಲಸ್ 1 5, 50,000. ಈಗ 50,000ದಲ್ಲಿ ಮೂರನೇ ಅಂಕಿಯನ್ನು ಕಳೆದಾಗ 5ರಿಂದ ಒಂದೊಂದು ಅಂಕಿಗಳನ್ನು ಈ ಸೊನ್ನೆಗೆ ನೀಡೋಣ. 5ರಿಂದ ಒಂದು ಅಂಕಿಯನ್ನು ನೀಡಿದಾಗ ಈ ಸೊನ್ನೆಯ ಬೆಲೆ 10. 10ರಿಂದ ಒಂದು ಅಂಕಿಯನ್ನು, ಇಲ್ಲಿ 10ರಿಂದ ಒಂದು ಅಂಕಿಯನ್ನು ಮತ್ತು ಇಲ್ಲಿ 10ರಿಂದ ಒಂದು ಅಂಕಿಯನ್ನು ಸಂಖ್ಯೆಗಳಿಗೆ ಕೊಡೋಣ. 10 ಮೈನಸ್ 7 3. ಇಲ್ಲಿ 9 ಉಳಿಯಿತು. 9 ಮೈನಸ್ 6 3. ಇಲ್ಲಿ ಕೂಡ 9 ಉಳಿಯಿತು. 9 ಮೈನಸ್ 4 5. ಇಲ್ಲಿ ಕೂಡ 9 ಉಳಿಯಿತು. 9 ಮೈನಸ್ 9 0. ಇಲ್ಲಿ ಪಕ್ಕಕ್ಕೆ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದರಿಂದ 4 ಉಳಿಯಿತು. 4 ಮೈನಸ್ 2 20,533. ಮೂರನೇ ಪ್ರಶ್ನೆ, 21,679 ಪ್ಲಸ್ 27,428 ಮೈನಸ್ 2,438. 9 ಪ್ಲಸ್ 8 17, 7 ಪ್ಲಸ್ 2 9 ಪ್ಲಸ್ 1 10, 6 ಪ್ಲಸ್ 4 10 ಪ್ಲಸ್ 1 11, 1 ಪ್ಲಸ್ 7 8, 8 ಪ್ಲಸ್ 1 9, 2 ಪ್ಲಸ್ 2 4 49,107. ಈ ಸಂಖ್ಯೆಯಲ್ಲಿ ನಾವು ಈಗ ಮೂರನೇ ಅಂಕಿಯನ್ನು ಕಳೆಯೋಣ. 49,107 ಮೈನಸ್ ಮೂರನೇ ಅಂಕಿ 2,438. ಇಲ್ಲಿ ನಾವು 7ರಿಂದ 8 ಕಳೆಯಲು ಸಾಧ್ಯವಿಲ್ಲ, ಪಕ್ಕದ ಸಂಖ್ಯೆ 0 ಆದ್ದರಿಂದ ಈ ಸಂಖ್ಯೆಯಿಂದ ಒಂದು ಅಂಕಿಯನ್ನು 0ಗೆ ಪಡೆಯೋಣ. 10 ಆಯಿತು. 10ರಿಂದ ಒಂದು ಅಂಕಿಯನ್ನು ಈ ಸಂಖ್ಯೆಗೆ ಪಡೆದಾಗ 17 ಮೈನಸ್ 8 9. ಇಲ್ಲಿ 9 ಉಳಿಯಿತು. 9 ಮೈನಸ್ 3 6. ಇಲ್ಲಿ ನಾವು ಈ ಸಂಖ್ಯೆಯನ್ನು ಪಕ್ಕದ ಅಂಕಿಗೆ ಕೊಟ್ಟಿದ್ದೇವೆ, ಆದ್ದರಿಂದ ಈ ಸ್ಥಾನದಲ್ಲಿ 0 ಉಳಿಯಿತು. 9ರಿಂದ ಒಂದು ಅಂಕಿಯನ್ನು ನೀಡಿದಾಗ 10 ಮೈನಸ್ 4 6. 9ರಿಂದ ಒಂದು ಅಂಕಿಯನ್ನು ಈ ಸಂಖ್ಯೆಗೆ ಕೊಟ್ಟಿದ್ದೇವೆ, ಇಲ್ಲಿ 8 ಉಳಿಯಿತು. 8 ಮೈನಸ್ 2 6. ಇಲ್ಲಿ ಯಾವುದೇ ಸಂಖ್ಯೆ ಇಲ್ಲ. 4 46,669. ಎರಡನೇ ಪ್ರಶ್ನೆ, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ.
ಒಂದು, ಮೊಬೈಲ್ಗಳನ್ನು ಉತ್ಪಾದಿಸುವ ಒಂದು ಕಾರ್ಖಾನೆಯು ನವೆಂಬರ್ ತಿಂಗಳಿನಲ್ಲಿ 23,715 ಮೊಬೈಲ್ಗಳನ್ನು ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ 34,160 ಮೊಬೈಲ್ಗಳನ್ನು ಉತ್ಪಾದಿಸಿತು. ಅವುಗಳಲ್ಲಿ 42,534 ಮೊಬೈಲ್ಗಳನ್ನು ಮಾರಲಾಯಿತು. ಹಾಗಾದರೆ ಉಳಿದ ಮೊಬೈಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕಾರ್ಖಾನೆಯು ಉತ್ಪಾದಿಸಿದಂಥ ಮೊಬೈಲ್ಗಳ ಸಂಖ್ಯೆಯನ್ನು ನಾವು ಮೊದಲು ಕಂಡುಹಿಡಿಯೋಣ. ನವೆಂಬರ್ನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳು 23,715 ಮತ್ತು ಡಿಸೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದಂತಹ ಮೊಬೈಲ್ಗಳು 34,160. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಅದರಲ್ಲಿ ನಾವು ಮಾರಾಟ ಮಾಡಲಾದ ಮೊಬೈಲ್ಗಳ ಸಂಖ್ಯೆಯನ್ನು ಕಳೆಯೋಣ. ನವೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ 23,715. ಡಿಸೆಂಬರ್ ತಿಂಗಳಿನಲ್ಲಿ ಉತ್ಪಾದಿಸಿದ ಮೊಬೈಲ್ಗಳ ಸಂಖ್ಯೆ 34,160. ಈಗ ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸೋಣ. 5 + 0 5, 1 + 6 7, 7 + 1 8, 3 + 4 7, 2 + 3 5. ಒಟ್ಟು ಮೊಬೈಲ್ಗಳ ಸಂಖ್ಯೆ ಇಲ್ಲಿ 57,875 ಆಗಿದೆ. ಮಾರಿದ ಮೊಬೈಲ್ಗಳ ಸಂಖ್ಯೆ 42,534. ಈಗ ನಾವು ಉಳಿದ ಮೊಬೈಲ್ಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಒಟ್ಟು ಮೊಬೈಲ್ಗಳ ಸಂಖ್ಯೆಯಲ್ಲಿ ಮಾರಿದ ಮೊಬೈಲ್ಗಳ ಸಂಖ್ಯೆಯನ್ನು ಕಳೆಯಬೇಕು. ಇಲ್ಲಿ ಒಟ್ಟು ಮೊಬೈಲ್ಗಳ ಸಂಖ್ಯೆ 57,875. ಮಾರಿದ ಮೊಬೈಲ್ಗಳ ಸಂಖ್ಯೆ 42,534. 5 - 4 1, 7 - 3 4, 8 - 5 3, 7 - 2 5, 5 - 4 1, 15,341 ಮೊಬೈಲ್ಗಳು ಉಳಿದಿದ್ದಾವೆ. ಎರಡನೇ ಪ್ರಶ್ನೆ, ಆನಂದನ ಬ್ಯಾಂಕ್ ಖಾತೆಯಲ್ಲಿ 15,282 ರೂಪಾಯಿ ಹಣವಿದೆ. ಅವನು ಬುಧವಾರದಂದು 25,718 ತನ್ನ ಖಾತೆಗೆ ಜಮಾ ಮಾಡುತ್ತಾನೆ. ಅವನು ಗುರುವಾರದಂದು 30,145 ಹಣವನ್ನು ಖಾತೆಯಿಂದ ತೆಗೆಯುತ್ತಾನೆ. ಹಣ ತೆಗೆದ ನಂತರ ಅವನ ಖಾತೆಯಲ್ಲಿ ಉಳಿದ ಹಣವೆಷ್ಟು? ಇಲ್ಲಿ ಆನಂದನ ಖಾತೆಯಲ್ಲಿ ಇರುವಂತಹ ಹಣ 15,282. ಅವನು ಜಮಾ ಮಾಡಿದ್ದ ಹಣ 25,718. ಆದ್ದರಿಂದ ಅವನ ಖಾತೆಯಲ್ಲಿ ಇರುವಂತಹ ಒಟ್ಟು ಹಣವನ್ನು ನಾವು ಕಂಡುಹಿಡಿಯಬೇಕಾದರೆ 15,282 ಮತ್ತು 25,718 ಕೂಡಿಸಬೇಕು. ನಂತರ ಗುರುವಾರದಂದು 30,145 ರೂಪಾಯಿಯನ್ನು ತೆಗೆದಿದ್ದಾನೆ. ಈ ಎರಡು ಸಂಖ್ಯೆಗಳನ್ನು ಕೂಡಿಸಿ ಬಂದ ಉತ್ತರದಿಂದ ಈ ಸಂಖ್ಯೆಯನ್ನು ನಾವು ಕಳೆದಾಗ ಅವನ ಖಾತೆಯಲ್ಲಿ ಉಳಿದ ಹಣವನ್ನು ಕಂಡುಹಿಡಿಯಬಹುದು. ಆನಂದನ ಖಾತೆಯಲ್ಲಿ ಇರುವ ಹಣ 15,282. ಬುಧವಾರದಂದು ಅವನು ಜಮಾ ಮಾಡಿದ ಒಟ್ಟು ಹಣ 25,718. ಈಗ ಒಟ್ಟು ಹಣವನ್ನು ನಾವು ಕಂಡುಹಿಡಿಯೋಣ. 2 + 8 10, 8 + 1 9 + 1 10, 7 + 1 8 + 2 10, 5 + 5 10 + 1 11, 1 + 2 3, 3 + 1 4. ಒಟ್ಟು ಹಣ 41,000. ಈಗ ನಾವು ಉಳಿದ ಹಣವನ್ನು ಕಂಡುಹಿಡಿಯುವಾಗ 41,000ದಲ್ಲಿ ಗುರುವಾರ ಖಾತೆಯಿಂದ ತೆಗೆದ ಹಣವನ್ನು ಕಳೆಯಬೇಕು. ಗುರುವಾರ ಖಾತೆಯಿಂದ ತೆಗೆದ ಹಣ 30,145. ಈಗ ನಾವು ಒಟ್ಟು ಹಣದಲ್ಲಿ 30,145 ಕಳೆಯೋಣ. 41,000 ಮೈನಸ್ 30,145. ಇಲ್ಲಿ ಮೂರು ಸಂಖ್ಯೆಗಳು ಸೊನ್ನೆಯಾಗಿವೆ. ಒಂದರಿಂದ ನಾವು ಒಂದೊಂದು ಅಂಕಿಯನ್ನು ನೀಡೋಣ. ಈ ಸಂಖ್ಯೆ 10 ಆಯಿತು. 10 - 5 5. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ 9. 9 - 4 5. ಇಲ್ಲಿ ಕೂಡ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ 9 ಉಳಿಯಿತು. 9 - 1 8. ಇಲ್ಲಿ ಕೂಡ ನಾವು ಒಂದು ಅಂಕಿಯನ್ನು ಕೊಟ್ಟಿದ್ದರಿಂದ ಈ ಸಂಖ್ಯೆಯಲ್ಲಿ ಈ ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ. 0 - 0 0. 4 - 3 1. 10,855 ರೂಪಾಯಿಗಳು ಅವನ ಖಾತೆಯಲ್ಲಿ ಉಳಿದ ಹಣವಾಗಿದೆ. ಮೂರನೇ ಪ್ರಶ್ನೆ, ಶ್ರೀಮತಿ ಅನಿತಾಳ ಹತ್ತಿರ 50,000 ರೂಪಾಯಿ ಇದೆ. ಅವಳು
13,538ಕ್ಕೆ ಒಂದು ಬಣ್ಣದ ದೂರದರ್ಶನವನ್ನು ಮತ್ತು 16,990ಕ್ಕೆ ಒಂದು ರೆಫ್ರಿಜರೇಟರನ್ನು ಕೊಂಡುಕೊಳ್ಳುತ್ತಾಳೆ. ಈಗ ಅವಳ ಬಳಿ ಉಳಿದ ಹಣವನ್ನು ಕಂಡುಹಿಡಿಯಿರಿ. ಅನಿತಾಳ ಬಳಿ ಇರುವ ಹಣ 50,000. ಅದರಲ್ಲಿ ಅವಳು 13,538ಕ್ಕೆ ದೂರದರ್ಶನವನ್ನು ಮತ್ತು 16,990ಕ್ಕೆ ರೆಫ್ರಿಜರೇಟರನ್ನು ಕೊಂಡುಕೊಳ್ಳುತ್ತಾಳೆ. ಆದ್ದರಿಂದ ನಾವು ಈ ಎರಡು ಕೊಂಡ ಹಣವನ್ನು ಕೂಡಿಸಿ ಅನಿತಾಳ ಹತ್ತಿರ ಇರುವ ಹಣದಿಂದ ಆ ಸಂಖ್ಯೆಯನ್ನು ಕಳೆದಾಗ ಉಳಿದ ಹಣವನ್ನು ಕಂಡುಹಿಡಿಯಬಹುದು. ಅನಿತಾಳ ಬಳಿ ಇರುವ ಹಣ 50,000. ಬಣ್ಣದ ದೂರದರ್ಶನವನ್ನು ಕೊಂಡ ಹಣ 13,538. ರೆಫ್ರಿಜರೇಟರಿನ ಹಣ 16,990. ಈಗ ನಾವು ಈ ಎರಡರ ಮೊತ್ತವನ್ನು ಕಂಡುಹಿಡಿಯೋಣ. ಒಟ್ಟು ಹಣ 8 + 0 8, 3 + 9 12, 9 + 1 10 + 5 15, 3 + 6 9 + 1 10. ಇಲ್ಲಿ 1 + 1 2 + 1 3. 30,528 ರೂಪಾಯಿಗಳನ್ನು ಅವಳು ಖಾಲಿ ಮಾಡಿದ್ದಾಳೆ. ಆದ್ದರಿಂದ ನಾವು ಈಗ ಅನಿತಾಳ ಬಳಿ ಇರುವ ಹಣದಿಂದ ಈ ಹಣವನ್ನು ಕಳೆಯೋಣ. ಉಳಿದ ಹಣ 50,000 ಮೈನಸ್ 30,528. ಇಲ್ಲಿ ಕೂಡ ನಾವು ಎಲ್ಲ ಸೊನ್ನೆಗಳಿಗೂ ಒಂದೊಂದು ಅಂಕಿಯನ್ನು ನೀಡೋಣ. ಈ 0 10 ಆಗಿದೆ. 10 - 8 2. ಇಲ್ಲಿ ಒಂದು ಅಂಕಿಯನ್ನು ನಾವು ಕೊಟ್ಟಿದ್ದೇವೆ 9. 9 - 2 7. ಇಲ್ಲಿ ಕೂಡ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ 9. 9 - 5 4. ಇಲ್ಲಿ ಒಂದು ಅಂಕಿಯನ್ನು ಕೊಟ್ಟಿದ್ದೇವೆ 9 ಉಳಿಯಿತು. 9 - 0 9. 5ರಿಂದ ಒಂದು ಅಂಕಿಯನ್ನು ನಾವು ಪಕ್ಕದ ಸಂಖ್ಯೆಗೆ ಕೊಟ್ಟಿದ್ದರಿಂದ ಇಲ್ಲಿ 4 ಉಳಿಯಿತು. 4 - 3 1. 19,472 ರೂಪಾಯಿಗಳು ಅವಳಲ್ಲಿ ಉಳಿದ ಹಣವಾಗಿದೆ. 4ನೇ ಪ್ರಶ್ನೆ. ಒಂದು ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು 60,000 ಸಮವಸ್ತ್ರಗಳನ್ನು ಕೊಡಲಾಗಿದೆ. 12,372 ಮತ್ತು 23,003 ಸಮವಸ್ತ್ರಗಳನ್ನು ಈಗಾಗಲೇ 2 ತಾಲೂಕುಗಳಲ್ಲಿ ಹಂಚಲಾಗಿದೆ. ಹಾಗಾದರೆ ಇನ್ನು ಉಳಿದಿರುವ ಸಮವಸ್ತ್ರಗಳ ಸಂಖ್ಯೆ ಎಷ್ಟು? ಇಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಹಂಚಲು 60,000 ಸಮವಸ್ತ್ರಗಳನ್ನು ಕೊಟ್ಟಿದ್ದಾರೆ. ಹಂಚಿದ ಸಮವಸ್ತ್ರಗಳ ಸಂಖ್ಯೆ 12,372 ಮತ್ತು 23,003. ಈ ಎರಡು ಸಂಖ್ಯೆಗಳನ್ನು ನಾವು ಕೂಡಿಸಿ ಇರುವಂತಹ ಸಮವಸ್ತ್ರಗಳ ಸಂಖ್ಯೆಯಲ್ಲಿ ನಾವು ಕಳೆಯೋಣ. ಜಿಲ್ಲೆಯ ಶಾಲಾ ವಿದ್ಯಾರ್ಥಿಗಳಿಗೆ ನೀಡಿದ ಸಮವಸ್ತ್ರಗಳ ಸಂಖ್ಯೆ 60,000. ಹಂಚಿದ ಸಮವಸ್ತ್ರಗಳ ಸಂಖ್ಯೆ ಮೊದಲನೆಯ ಸಂಖ್ಯೆ 12,372, 23,003. ಈ ಎರಡು ಸಂಖ್ಯೆಗಳನ್ನು ನಾವು ಈಗ ಕೂಡಿಸೋಣ. 2 + 3 5, 7 + 0 7, 3 + 0 3, 2 + 3 5, 2 + 1 3. 35,375 ಸಮವಸ್ತ್ರಗಳನ್ನು ಅವರು ಹಂಚಿದ್ದಾರೆ. ಈಗ ಉಳಿದ ಸಮವಸ್ತ್ರಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ. ಉಳಿದ ಸಮವಸ್ತ್ರಗಳ ಸಂಖ್ಯೆ 60,000 ಮೈನಸ್ 35,375. ಇಲ್ಲಿ ನಾವು ಎಲ್ಲ ಸೊನ್ನೆಗಳಿಗೂ ಒಂದೊಂದು ಅಂಕಿಯನ್ನು ನೀಡೋಣ. ಈ 0 10 ಆಯಿತು. 10 - 5 5. ಒಂದು ಅಂಕಿಯನ್ನು ಪಕ್ಕದ ಸಂಖ್ಯೆಗೆ ಕೊಟ್ಟಿದ್ದರಿಂದ 9. 9 - 7 2. ಇಲ್ಲಿ 9 - 3 6. 9 - 5 4. ಇಲ್ಲಿ ಒಂದು ಅಂಕಿಯನ್ನು ನಾವು ಈ 0ಗೆ ಕೊಟ್ಟಿದ್ದೇವೆ. ಉಳಿದಂತಹ ಅಂಕಿ 5. 5 - 3 2. ಆದ್ದರಿಂದ ಉಳಿದ ಸಮವಸ್ತ್ರಗಳ ಸಂಖ್ಯೆ 24,625. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 3.2ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 4 ಅಪವರ್ತನಗಳು ಮತ್ತು ಅಪವರ್ತ್ಯಗಳು ಅಧ್ಯಾಯದ ಎಲ್ಲ ಅಭ್ಯಾಸದ ಲೆಕ್ಕಗಳನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.